ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಸಿಂಹರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳೋದು ಒಂದೇ, ಇವರಿಗೆ ಅಹಂಕಾರ ಜಾಸ್ತಿ, ಇವರು ಯಾವಾಗಲೂ ರಾಜನಂತೆ ಮೆರೆಯಲು ಇಷ್ಟಪಡ್ತಾರೆ ಅಂತ. ಆದರೆ ವೀಕ್ಷಕರೇ, ಆ ಗಾಂಭೀರ್ಯದ ಹಿಂದೆ ಒಂದು ಮಗುವಿನಂತಹ ಮನಸ್ಸಿದೆ. ಆ ಅಧಿಕಾರದ ಹಿಂದೆ ತನ್ನವರನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುವ ಜವಾಬ್ದಾರಿ ಇದೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತು? ಸಿಂಹರಾಶಿಯವರ ಬದುಕು ಕೇವಲ ವೈಭವವಲ್ಲ, ಅದು ಹಗಲಿರುಳು ದೇಯುವ ಬಿಸಿಯಾದ ಒಲೆ. ಇವರು ಯಾರಿಗೂ ತಲೆಬಾಗಲ್ಲ ನಿಜ, ಆದರೆ ಪ್ರೀತಿಗೆ ಇವರು ಸಂಪೂರ್ಣ ಶರಣಾಗ್ತಾರೆ. ಇವರು ಆಜ್ಞೆ ಮಾಡ್ತಾರೆ ನಿಜ, ಆದರೆ ಕಷ್ಟದಲ್ಲಿದ್ದವರಿಗೆ ಬೆನ್ನೆಲುಬಾಗಿ ನಿಲ್ಲುವ ಧೈರ್ಯ ಇವರಿಗಿರುವಷ್ಟು ಬೇರೆ ಯಾರಿಗೂ ಇಲ್ಲ. ಆದರೆ ವಿಪರ್ಯಾಸ ನೋಡಿ, ಯಾರು ಎಲ್ಲರಿಗೂ ನೆರಳಾಗಿ ಇರ್ತಾರೋ ಅವರನ್ನೇ ಈ ಪ್ರಪಂಚ ಗರ್ವಿಷ್ಠರು ಎಂದು ಕರೆಯುತ್ತೆ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ಸಿಂಹರಾಶಿಯವರ ಹೋರಾಟದ ಕಥೆ ಮತ್ತು ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ಸಿಂಹರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ಅವಮಾನ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಸಿಂಹರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಗೌರವಕ್ಕೆ ಕೊಡುವ ಬೆಲೆ ಅಷ್ಟಿಷ್ಟಲ್ಲ. ನೀವು ಹಸಿದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಸಹಿಸಲ್ಲ. ನೀವು ಯಾರನ್ನಾದರೂ ನಂಬಿದರೆ ಅವರಿಗೆ ರಾಜಮರ್ಯಾದೆ ಕೊಡ್ತೀರಾ, ಆದರೆ ಅದೇ ಜನ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ಅಥವಾ ನಿಮ್ಮನ್ನು ಕಡೆಗಣಿಸಿದಾಗ ನೀವು ಅನುಭವಿಸುವ ನರಕ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಯಾಕಂದರೆ ನಿಮ್ಮದು ಸ್ಥಿರ ಅಗ್ನಿತತ್ವ. ನೀವು ಸೂರ್ಯನಂತೆ ಪ್ರಖರವಾಗಿದ್ದೀರಾ. ನಿಮ್ಮ ಬೆಳಕು ಇತರರ ಕಣ್ಣು ಕೋರೈಸುತ್ತದೆ. ಆ ಅಸೂಯೆಯೇ ನಿಮ್ಮ ವಿರುದ್ಧ ತಿರುಗುತ್ತದೆ. ಜನ ನಿಮ್ಮ ಉದಾರತೆಯನ್ನು ಬಳಸ್ಕೊಳ್ತಾರೆ, ನಿಮ್ಮ ಪ್ರಭಾವವನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ನೀವು ಸಂಕಷ್ಟದಲ್ಲಿದ್ದಾಗ ಅದೇ ಜನ ಮಾಯವಾಗಿಬಿಡ್ತಾರೆ. ಆಗ ನಿಮಗನ್ಸುತ್ತೆ, ನಾನಿವರಿಗಾಗಿ ಇಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಿತ್ತಾ ಅಂತ. ಆದರೂ ನಿಮ್ಮ ಹುಟ್ಟು ಗುಣ ಹೇಗಿದೆ ಅಂದರೆ, ಮತ್ತೆ ಯಾರಾದರೂ ನಿಮ್ಮ ಮುಂದೆ ಬಂದು ಸಹಾಯ ಕೇಳಿದರೆ ನೀವು ಹಳೆಯದನ್ನೆಲ್ಲ ಮರೆತು ದಾನಿಯಂತೆ ನಿಲ್ತೀರಾ. ಮೋಸ ಹೋದರೂ ತಲೆ ಎತ್ತಿ ಬದುಕುವ ನಿಮ್ಮ ಈ ವ್ಯಕ್ತಿತ್ವವೇ ನಿಮ್ಮನ್ನು ನಾಯಕನನ್ನಾಗಿ ಮಾಡುತ್ತೆ. ಸಿಂಹರಾಶಿಯವರ ಇನ್ನೊಂದು ಮುಖ ಒಂಟಿ ಚಕ್ರವರ್ತಿ. ಎಷ್ಟೇ ಸಾಲ ಇರಲಿ, ಎಷ್ಟೇ ಮಾನಸಿಕ ಒತ್ತಡ ಇರಲಿ, ಇವರು ಹೊರಗೆ ಮಾತ್ರ ಸುಖವಾಗಿರುವಂತೆ ಕಾಣಿಸ್ಕೊಳ್ತಾರೆ. ಇವರು ತಮ್ಮ ದೌರ್ಬಲ್ಯವನ್ನು ಇತರರಿಗೆ ತೋರಿಸಲು ಇಷ್ಟಪಡಲ್ಲ. ಯಾಕಂದರೆ ಸೋತು ನಿಲ್ಲುವುದು ಇವರ ರಕ್ತದಲ್ಲೇ ಇಲ್ಲ. ರಾತ್ರಿಯೆಲ್ಲ ಯೋಚನೆಯಿಂದ ನಿದ್ದೆ ಇಲ್ಲದಿದ್ದರೂ ಬೆಳಿಗ್ಗೆ ಎದ್ದ ತಕ್ಷಣ ಸಿಂಹದಂತೆ ಗರ್ಜಿಸುತ್ತಾ ಕೆಲಸಕ್ಕೆ ಸಿದ್ಧವಾಗ್ತಾರೆ. ಇವರ ಆತ್ಮವಿಶ್ವಾಸವೇ ಇವರಿಗೆ ದೊಡ್ಡ ಬಲ. ಆದರೆ ಈ ಒಂಟಿತನ ಇವರನ್ನು ಕಾಡುತ್ತೆ. ಜಗತ್ತನ್ನೇ ಗೆಲ್ಲುವ ಶಕ್ತಿ ಇವರಿಗಿದ್ದರೂ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಒಬ್ಬ ನಂಬಿಕಸ್ಥ ಜೀವ ಇಲ್ವಲ್ಲ ಅನ್ನೋ ಕೊರಗು ಇವರನ್ನು ಒಳಗೊಳಗೆ ಸುಡುತ್ತೆ. ಕುಟುಂಬದ ಸಂಪೂರ್ಣ ಹೊರೆ ಇವರ ಮೇಲೆಯೇ ಇರುತ್ತೆ. ಪ್ರತಿಯೊಬ್ಬರ ಇಷ್ಟ ಕಷ್ಟಗಳನ್ನು ಪೂರೈಸುವ ಹಂಬಲದಲ್ಲಿ ತಮ್ಮ ವೈಯಕ್ತಿಕ ಸುಖವನ್ನೇ ತ್ಯಾಗ ಮಾಡಿರ್ತಾರೆ. ಉರಿಯುತ್ತಿರುವ ದೀಪದಂತೆ ಇವರು ಬೆಂದು ಮನೆಗೆ ಬೆಳಕು ನೀಡ್ತಾರೆ. ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ. ಸಿಂಹರಾಶಿಯವರು ಆಳಲು ಹುಟ್ಟಿದವರು. ಯಾರೋ ಹಾಕಿದ ಗೆರೆಯಲ್ಲಿ ನಡೆಯುವುದು ಇವರಿಗೆ ಆಗಿ ಬರಲ್ಲ. ಇವರಿಗೆ ದೊಡ್ಡ ಗುರಿಗಳಿರಬೇಕು, ಅಧಿಕಾರ ಇರಬೇಕು. ರಾಜಕೀಯ, ಆಡಳಿತ ಮಂಡಳಿ, ಸಿನಿಮಾ ಅಥವಾ ಉನ್ನತ ಹುದ್ದೆಗಳಲ್ಲಿ ಇವರು ಸೂರ್ಯನಂತೆ ಮಿಂಚುತ್ತಾರೆ. ಆದರೆ ಇವರ ಅಧಿಕಾರವಾಣಿ ಮತ್ತು ನೇರ ನಡವಳಿಕೆಯಿಂದ ಶತ್ರುಗಳು ರಹಸ್ಯವಾಗಿ ಸಂಚು ಮಾಡ್ತಾರೆ. ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸ್ತಾರೆ. ಆದರೆ ನೆನಪಿಡಿ, ಸಿಂಹರಾಶಿಯವರು ಅಂದರೆ ಗುಡುಗಿನಂತೆ ಬಂದು ಮಿಂಚಿನಂತೆ ಕೆಲಸ ಮುಗಿಸುವವರು. ಆರ್ಥಿಕವಾಗಿಯೂ ಅಷ್ಟೇ, ಇವರಿಗೆ ರಾಜವೈಭವದ ಜೀವನ ಇಷ್ಟ. ತನಗಾಗಿ ಅಷ್ಟೇ ಅಲ್ಲ, ತನ್ನವರು ಖುಷಿಗಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ. ಇದರಿಂದ ಕೆಲವೊಮ್ಮೆ ದೊಡ್ಡ ಮೊತ್ತದ ಹಣದ ಕೊರತೆ ಉಂಟಾಗಬಹುದು. ಆದರೆ ಶೂನ್ಯದಿಂದ ಸಾಮ್ರಾಜ್ಯವನ್ನು ಮರುಸೃಷ್ಟಿಸುವ ತಾಕತ್ತು ನಿಮ್ಮಲ್ಲಿದೆ. ಇವರಿಗೆ ಬೇಕಾಗಿರುವುದು ಅವಸರದ ಹಠದ ಬದಲು ಸ್ವಲ್ಪ ತಾಳ್ಮೆ ಮತ್ತು ಹೂಡಿಕೆಯ ಮೇಲೆ ಗಮನ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ರೂ ಸಿಂಹರಾಶಿಯವರೇ, ನೀವು ಸೋಲ್ಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶ್ಯಾಧಿಪತಿ ಸಾಕ್ಷಾತ್ ಗ್ರಹಗಳ ರಾಜ ಸೂರ್ಯದೇವ. ಸೂರ್ಯ ಅಂದರೆ ಚೈತನ್ಯ, ಸೂರ್ಯ ಅಂದರೆ ಅಧಿಕಾರ. ನೀವು ಈ ಜಗತ್ತನ್ನು ಬೆಳಗಲು ಬಂದವರು. ಎಷ್ಟೇ ಕತ್ತಲೆ ಆವರಿಸಿದರೂ ಮರುದಿನ ಬೆಳಿಗ್ಗೆ ನೀವು ಹೊಸ ಕಳೆಯೊಂದಿಗೆ ಉದಯಿಸ್ತೀರಾ. ನಿಮ್ಮೊಳಗಿನ ಆ ಕಿಚ್ಚು ಆರಿ ಹೋಗಿಲ್ಲ. ಅದು ನಿಮ್ಮನ್ನು ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸುತ್ತೆ. ಈಗ ನಡೆಯುತ್ತಿರುವ ಕೆಟ್ಟ ಸಮಯ ಶಾಶ್ವತವಲ್ಲ. ನಿಮ್ಮ ಬೆಲೆ ತಿಳಿಯದವರ ಬಗ್ಗೆ ಯೋಚಿಸಬೇಡಿ. ಅವರು ನಿಮ್ಮ ರಾಜ್ಯಕ್ಕೆ ಸೇರಲು ಅರ್ಹರಲ್ಲ ಅಷ್ಟೇ. ಇನ್ನು ಮುಂದೆ ನಿಮ್ಮ ಶಕ್ತಿಯನ್ನು ಸರಿಯಾದ ಕೆಲಸಕ್ಕೆ ಬಳಸಿ. ನಿಮ್ಮನ್ನು ನೀವು ನಂಬಿ, ಜಗತ್ತು ನಿಮ್ಮ ಕಾಲಬುಡಕ್ಕೆ ಬರುತ್ತೆ. ಪ್ರತಿದಿನ ಸೂರ್ಯನಾರಾಯಣನಿಗೆ ಅರ್ಘ್ಯ ಸಮರ್ಪಿಸಿ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮಗೆ ಎಂತಹ ತೇಜಸ್ಸು ಕೊಡುತ್ತೆ ಅಂದರೆ, ನಿಮ್ಮ ಎದುರಾಳಿಗಳು ನಿಮ್ಮ ಕಣ್ಣು ನೋಡಿಯೇ ಶರಣಾಗಬೇಕು. ಎದ್ದು ನಿಲ್ಲಿ ಸಿಂಹರಾಶಿಯವರೇ, ನಿಮ್ಮ ಸಾಮ್ರಾಜ್ಯ ನಿಮಗಾಗಿ ಕಾಯ್ತಾ ಇದೆ. ನೀವು ಆಳಲು ಬಂದವರು, ಸೋಲಲಲ್ಲ. ಯು ಆರ್ ದ ಕಿಂಗ್. ರಾಜನಂತೆ ಬದುಕಿ, ಗರ್ಜಿಸಿ. ಈ ಮಾತುಗಳು ನಿಮ್ಮ ಆತ್ಮಕ್ಕೆ ಮುಟ್ಟಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ?
ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.